ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ನನ್ನ ವ್ಲಾಗ್ನಲ್ಲಿ ನಾನು ಥೈರಾಯ್ಡ್ ಹೇಗೆ ಬರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ಥೈರಾಯ್ಡ್ನಿಂದ ಆಗುವಂಥ ಪರಿಣಾಮಗಳೇನು, ಯಾವ ರೀಸನ್ನಿಂದ ಥೈರಾಯ್ಡ್ ಜಾಸ್ತಿ ಆಗುತ್ತೆ ಅಂತ ನಿಮಗೆ ಎಲ್ಲರಿಗೂ ಒಂದು ಸ್ವಲ್ಪ ಕಿವಿ ಮಾತು ನಾನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಸ್ಟಾರ್ಟ್ ಮಾಡೋಣ. ಥೈರಾಯ್ಡ್ ಹೇಗೆ ಬರುತ್ತೆ ಅಂದರೆ, ಅನ್ಹೆಲ್ದಿ ರೂಟೀನಿಂದ ಥೈರಾಯ್ಡ್ ಬರೋ ಚಾನ್ಸಸ್ ಇರುತ್ತೆ. ಇವಾಗಿನ ಜನ್ರೇಷನ್ ಹೇಗಾಗ್ಬಿಟ್ಟಿದೆ ಅಂದರೆ, ಎಲ್ಲನೂ ಕೂತಲ್ಲೇ ಮಾಡೋದು. ಇವಾಗಿನ ಜನ್ರೇಷನ್ದಲ್ಲಿ ಎಲ್ಲರೂ ಕೂತಲ್ಲೇ ಕೆಲಸನ ಮಾಡೋದು, ಕೂತಲ್ಲೇ ತಿಂಡಿ ತಿನ್ನೋದು, ಕೂತಲ್ಲೇ ನಿದ್ದೆ ಮಾಡೋದು, ಈ ಥರದ ಹ್ಯಾಬಿಟ್ಗಳಿಂದ ಥೈರಾಯ್ಡ್ ಬರೋದು ಚಾನ್ಸಸ್ ತುಂಬ ಇರುತ್ತೆ. ಯಾಕಂದರೆ ನಮ್ಮ ಬಾಡಿಗೆ ವರ್ಕೌಟೇ ಆಗೋದಿಲ್ಲ. ನಾವು ಯಾವ ಕೆಲಸನೂ ಸ್ವಲ್ಪ ವಾಕ್ ಮಾಡಿ ಮಾಡೋದೇ ಇಲ್ಲ, ಎಲ್ಲ ಕೂತಲ್ಲೇ ಮಾಡೋದು. ಅದಾದಮೇಲೆ ನಾವು ತಿನ್ನೋ ಆಹಾರ ಯಾವತ್ತೂ ಕರೆಕ್ಟಾಗಿರಬೇಕು, ಹೆಲ್ದಿಯಾಗಿರಬೇಕು. ಆವಾಗ ಮಾತ್ರ ನಮ್ಮ ಬಾಡಿ ನಾವು ಹೇಳ್ದಂಗೆ ಕೇಳೋಕ್ಕೆ ಸಾಧ್ಯ. ಈ ಥರ ಅನ್ಹೆಲ್ದಿ ಫುಡ್ಗಳನ್ನು ತಿನ್ನೋದ್ರಿಂದ, ಜಂಕ್ ಫುಡ್ಡು, ಪಿಜ್ಜಾ, ಬರ್ಗರು, ಡೈರಿ ಪ್ರಾಡಕ್ಟ್ಸು ತಿನ್ನೋದ್ರಿಂದ ಥೈರಾಯ್ಡ್ ಜಾಸ್ತಿ ಆಗುತ್ತೆ. ಅದಾದಮೇಲೆ ಇನ್ನೊಂದು ಮುಖ್ಯವಾದ ರೀಸನ್ ಏನಂದರೆ ಸ್ಟ್ರೆಸ್ಸು. ಈಗಿನ ಕಾಲದಲ್ಲಿ ಎಲ್ಲ ಜನರು ಪ್ರತಿಯೊಬ್ಬರು ಸ್ಟ್ರೆಸ್ ಮಾಡ್ಕೋತಾನೆ ಇರ್ತಾರೆ. ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಸ್ಟ್ರೆಸ್ ಮಾಡ್ಕೋತಾರೆ. ಮನೆ ಕೆಲಸ, ದುಡ್ಡಿನ ವಿಷಯದಲ್ಲಿ ಅಥವಾ ಏನಾದರೂ ಒಂದು ಸ್ಟ್ರೆಸ್. ಇನ್ನೊಂದು ಮುಖ್ಯವಾದ ರೀಸನ್ ಏನಂದರೆ ನಿದ್ದೆ ಮಾಡೋದು. ತುಂಬ ಜಾಸ್ತಿ ನಿದ್ದೆ ಮಾಡೋದು, ಮಧ್ಯಾಹ್ನ ಹೊತ್ತಲ್ಲಿ ಮಲ್ಕೊಳ್ಳೋದು, ಬೆಳಿಗ್ಗೆ ಲೇಟಾಗಿ ಏಳೋದು, ಇದೆಲ್ಲದರಿಂದನೂ ಥೈರಾಯ್ಡ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಕಡಿಮೆ ನಿದ್ದೆ ಮಾಡೋದೇ ಒಳ್ಳೆಯದು ಅಂತ ಅನಿಸುತ್ತೆ. ಬೆಳಿಗ್ಗೆ ಬೇಗ ಏಳೋದು ಪ್ರಾಕ್ಟೀಸ್ ಇರಬೇಕು. ಈಗ ಇದರದ್ದೆಲ್ಲ ನೋಡ್ಕೊಂಡಲ್ಲ ಥೈರಾಯ್ಡ್ ಹೇಗೆ ಬರುತ್ತೆ ಅಂತ. ಈಗ ಅದರ ಪರಿಣಾಮಗಳ ಬಗ್ಗೆ ಮಾತಾಡೋಣ. ಮೊದಲನೇ ಪರಿಣಾಮ, ಹೇರ್ ಫಾಲ್ ತುಂಬ ಜಾಸ್ತಿ ಆಗುತ್ತೆ. ಥೈರಾಯ್ಡ್ ಬಂದಿದೆ ಅಂತ ನಿಮಗೆ ಗೊತ್ತಾದಮೇಲೆ ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಹೇರ್ ಫಾಲ್ ಆಗ್ತಾ ಇರುತ್ತೆ. ಮತ್ತು ನಿಮ್ಮದು ವೇಟ್ ಜಾಸ್ತಿ ಆಗುತ್ತೆ, ವೇಟ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಅದಾದಮೇಲೆ ನಿಮ್ಮದು ಬೋನ್ಸ್ ಎಲ್ಲ ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬೋನ್ಸು ಪೇನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದರಿಂದ ಮತ್ತು ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್, ಮಂತ್ಲಿ ನಿಮಗೆ ಪೀರಿಯಡ್ ಆಗೋದಿಲ್ಲ. ಅದೆಲ್ಲ ಪ್ರಾಬ್ಲಮ್ಸು ನಿಮಗೆ ಕಾಣಿಸ್ತಾ ಬರುತ್ತೆ. ಪ್ಲೀಸ್ ಎಲ್ಲರೂ ಈ ಥರ ಸಿಮ್ಟಮ್ಸ್ ಯಾರಲ್ಲಿದ್ದರೂ ಒಂದು ಸಲ ಥೈರಾಯ್ಡ್ ಚೆಕಪ್ಪನ್ನು ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಗೊತ್ತಾಗುತ್ತೆ ನಿಮಗೆ ಥೈರಾಯ್ಡ್ ಬಂದಿದೆಯಾ ಇಲ್ಲ ಅಂತ. ಇದೇ ಥರ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಥ್ಯಾಂಕ್ ಯು.